ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಬಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪತ್ ಎಂಬಾತ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿಕೊಂಡಿದ್ದಾನೆ. ಕೊಡಗಿನವರು ದನದ ಮಾಂಸ ತಿನ್ನುತ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಟಿಪ್ಪು ವಿಷಯದಲ್ಲಿ ಕೊಡಗಿನ ಜನರ ಭಾವನೆಗೆ ಧಕ್ಕೆ ಮಾಡಿದ್ರು. ಸಿದ್ದರಾಮಯ್ಯ ಮಾತಾಡಿದ್ದು ನನಗೆ ಇಷ್ಟವಾಗಿಲ್ಲ, ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆದಿದ್ದೇನೆ ಅಂತ ಸಂಪತ್ ಹೇಳಿದ್ದಾರೆ. ಈ ಥರ ಅವೇಣ ಹೇಳಿಕೆ, ಕೊಡಗಿನವರು ದನದ ಮಾಂಸ ತಿಂತಾರೆ ಅಲ್ಲಿ. ಮತ್ತು ಟಿಪ್ಪು ಬಗ್ಗೆ, ಇಲ್ಲಿ ಕೊಡಗಿನವ್ರದ್ದು ಟಿಪ್ಪು ಇದ್ರದ್ದು ಎಷ್ಟಾಗಿದೆ ಅಂತ ಗೊತ್ತು. ಮತ್ತು ಇಲ್ಲಿ ಆ ಥರ ಹೇಳಿಕೆಗಳು ಕೊಟ್ಕೊಂಡು ಮಾಡಿಕೊಂಡು ನಂಗೆ ಅದು ಖುಷಿಯಾಗಿಲ್ಲ. ನಾನು ಹಿಂದೂ, ಕಾಂಗ್ರೆಸ್. ಯೂಟ್ಯೂಬ್ ಚಾನಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀವಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲಾಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನಾನು ಕಾಂಗ್ರೆಸ್. ಅದು ಅಪ್ಪಚ್ಚು ರಂಜನ್ ಅವ್ರಿಗೆ ನಿಂತಿರೋ ಫೋಟೋ ಅಂತೇಳಿ ಹಿಂದೂ ಕಾರ್ಯಕ್ರಮಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಆಗ ಒಂದು ಫೋಟೋ ತೆಗೆಸಿದ್ರು. ಯಾವ ಕಾರ್ಯಕ್ರಮ, ಯಾವಾಗ? ಮತ್ತು ನನಗೆ ಹಿಂದೂಗಳ ಬಗ್ಗೆ ದನ ಮಾಂಸ ತಿಂತಾರೆ, ಹಿಂದೂಗಳ ಬಳಿಗೆ ಕೆಟ್ಟ ರೀತಿ ಅವ್ರದ್ದು ನನಗೆ ಖುಷಿಯಾಗಿಲ್ಲ. ಆದ್ದರಿಂದ ನಾನು ಮೊಟ್ಟೆ ಹಿಂದೂ. ಇನ್ನು ಮೊಟ್ಟೆ ಎಸೆದನ್ನ ಒಪ್ಕೊಂಡ ಬೆನ್ನಲ್ಲೇ ಸಂಪತ್ನನ್ನ ಕುಶಾಲನಗರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಮೊನ್ನೆ ಪೊಲೀಸರು ವಶಕ್ಕೆ ಪಡೆದಿದ್ದ ಸಂಪತ್ ತಪ್ಪಿಸಿಕೊಂಡಿದ್ರು. ಆ ನಂತರ ಆತ ನಾಪತ್ತೆಯಾಗಿದ್ದಾನೆ ಅಂತ ಪೊಲೀಸರು ಶಾಸಕರೇ ಹೇಳಿದ್ರು. ಹೀಗಾಗಿ ಈಗ ಮತ್ತೆ ಸಂಪತ್ನನ್ನ ಬಂಧಿಸಿದ್ದಾರೆ. ಸಿದ್ದು ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದ ಸಂಪತ್ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಸಂಪತ್ ನಮ್ಮ ಕಾರ್ಯಕರ್ತ ಅಲ್ಲ ಅಂತ ಹೇಳ್ತಾ ಇದೆ. ಅಲ್ಲದೆ ಆರೋಪಿ ಸಂಪತ್ ಹೇಳಿಕೆ ಬಿಡುಗಡೆ ಬೆನ್ನಲ್ಲೇ ಆರ್ಎಸ್ಎಸ್ ಶಾಖೆಯಲ್ಲಿ ಸಂಪತ್ ಇರುವ ಫೋಟೋಗಳನ್ನ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ತನ್ನ ಅಜೆಂಡಾ ಸ್ಥಾಪಿಸಲು ತಮ್ಮಲ್ಲಿನ ಮುಗ್ಧ ಕಾರ್ಯಕರ್ತರಿಗೆ ಯಾವ ವೇಷವನ್ನ ಬೇಕಿದ್ರೂ ಹಾಕಿ ಕಳುಹಿಸ್ತಾರೆ, ಯಾವ ಕೃತ್ಯಗಳನ್ನ ಬೇಕಾದ್ರೂ ಮಾಡಿಸ್ತಾರೆ, ಅವರನ್ನೇ ಕೊಂದು ಚಿತೆಯಲ್ಲಿ ಚಳಿ ಕಾಯಿಸ್ಕೊಳ್ತಾರೆ. ಆರ್ಎಸ್ಎಸ್ ಪ್ಯಾಂಟು ತೊಟ್ಟವನಿಗೆ ಕಾಂಗ್ರೆಸ್ ವೇಷ ತೊಡಿಸಿದ ಮಾತ್ರಕ್ಕೆ ಕಾಗೆ ನವಿಲಾಗತ್ತಾ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋ ವಿಚಾರಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಮೊಟ್ಟೆ ಎಸೆದ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ರೆ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಹೋಗಿ ಬಿಡಿಸ್ಕೊಂಡು ಯಾಕೆ ಬರಬೇಕಾಗಿತ್ತು? ಕಾಂಗ್ರೆಸ್ನವರೆಂದು ಹೇಳಿಕೊಂಡ್ರೆ ಪೊಲೀಸರಿಂದ ಬಿಡಿಸ್ತೇನೆ ಅಂತ ಷರತ್ ಹಾಕಿ ಬಿಡುಗಡೆ ಮಾಡಿದ್ದಾರಾ? ಆಪರೇಷನ್ ಕಮಲ ಎಂದ್ರೆ ಶಾಸಕರಿಗೆ ಮಾತ್ರ ಅಂತ ತಿಳಿದುಕೊಂಡಿದ್ದೆವು. ಈಗ ಬೀದಿ ಪುಂಡರ ಆಪರೇಷನ್ ಕಮಲ ಕೂಡ ಬಿಜೆಪಿ ನಡೆಸ್ತಾ ಇದೆ ಅಂತ ಮಡಿಕೇರಿಯಲ್ಲಿ ಸಾಬೀತಾಗಿದೆ. ಬಿಜೆಪಿಯ ಇಂತಹ ನಾಟಕಗಳೆಲ್ಲ ಹಳತಾಗಿದೆ. ಮೊಟ್ಟೆ ಎಸೆದವ ಕಾಂಗ್ರೆಸ್ ಪಕ್ಷದವನಾಗಿದ್ರೆ ಅವನನ್ನ ಮೊದಲು ಜೈಲಿಗೆ ಕಳುಹಿಸಿ, ನಿಮಗ್ಯಾಕೆ ಅವನ ಹಿತರಕ್ಷಣೆ ಉಸಾಬರಿ ಅಂತ ಸಿದ್ದು ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ. ಕೊಡಗಿನಲ್ಲಿ ಕಾಂಗ್ರೆಸ್ ಮುಖಂಡರ ವಿರುದ್ಧ ಬಿಜೆಪಿ ನಾಯಕರು ದೂರು ನೀಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮಡಿಕೇರಿಗೆ ಬಂದಾಗ ತಿಮ್ಮಯ್ಯ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರಚೋದನೆ ಮತ್ತು ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಅಂತ ಮಡಿಕೇರಿ ನಗರ ಬಿಜೆಪಿಯಿಂದ ನಗರ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಮಡಿಕೇರಿ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ನೇತೃತ್ವದಲ್ಲಿ ದೂರು ನೀಡಲಾಗಿದೆ. ದೂರು ಆಧರಿಸಿ 10 ಕಾಂಗ್ರೆಸ್ ನಾಯಕರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ರಾಜ್ಯದಲ್ಲಿ ಮೊಟ್ಟೆ ಪಾಲಿಟಿಕ್ಸ್ ಜೋರಾಗ್ತಾ ಇದ್ದು ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್ ಶುರುವಾಗಿದೆ. ಘಟನೆ ಖಂಡಿಸಿ ಆಗಸ್ಟ್ 26ಕ್ಕೆ ಕಾಂಗ್ರೆಸ್ ಮಡಿಕೇರಿ ಚಲೋ ನಡೆಸಲು ನಿರ್ಧರಿಸಿದ್ರೆ ಬಿಜೆಪಿ ಕೂಡ ಮಡಿಕೇರಿ ಟು ಮೈಸೂರು ಪಾದಯಾತ್ರೆಗೆ ಸಿದ್ಧತೆ ನಡೆಸಿದೆ. ಆಗಸ್ಟ್ 26ಕ್ಕೆ 1 ಲಕ್ಷ ಜನ ಸೇರಿಸಲು ಸಿದ್ಧತೆ ನಡೆಸಿದ್ದೇವೆ ಅಂತ ಮಡಿಕೇರಿಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ನಾವು ಈಗಾಗಲೇ ಜನಜಾಗೃತಿ ಪ್ರತಿ ಮನೆಯಿಂದನೂ ಕೂಡ 2 ಜನ ಬರಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಯಾಕೆಂದರೆ ಈ ಮೊದಲೇ ನಮ್ಮ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿ ಮತ್ತು ಕೊಡೋರು ಬೀಫ್ ತಿಂತಾರೆ ಅಂತ ಹೇಳ್ಕೊಂಡು ಹೇಳಿರುವುದು ಜನರ ಮನಸ್ಸಲ್ಲಿ ಆಕ್ರೋಶ ಇದೆ. ಆ ಆಕ್ರೋಶನ ತೀರಿಸುವಂಥ ಕೆಲಸವನ್ನು ಕೆಲವು ಸಂದರ್ಭ ಮಾಡಿದ್ದಾರೆ. ನಿನ್ನೆ ಇದೇ 26ಕ್ಕೆ ಕೊಡಗು ಚಲೋ ಮಾಡ್ತೀವಿ, ಮುತ್ತಿಗೆ ವೇಳೆ ನಮಗೆ ಯಾರು ಟಚ್ ಮಾಡ್ತಾರೆ ನೋಡೋಣ ಎಂದಿದ್ದಕ್ಕೆ ಸಿದ್ದರಾಮಯ್ಯಗೆ ಸಚಿವ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಟಚ್ ಮಾಡಿದ್ದವರೆಲ್ಲ ಹೇಗಿತ್ತು, ಮೊಟ್ಟೆ ಟಚ್ ಮಾಡಿದ್ದವೆಲ್ಲ ಇನ್ನೇನ್ ಬೇಕು ಅಂತ ಲೇವಡಿ ಮಾಡಿದ್ದಾರೆ. ಅವರು ವೈಯಕ್ತಿಕ ಪ್ರತಿಷ್ಠೆಗೆ ಕೊಡಗಿಗೆ ಹೋಗ್ತಾ ಇರೋದು ಅಷ್ಟೇ ಅಂತ ಸಚಿವ ಅಶೋಕ್ ಹೇಳಿದ್ರು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿದ್ದು ಬಿಜೆಪಿ ಪ್ರಾಬಲ್ಯದಿಂದ ಕಾಂಗ್ರೆಸ್ ನಾಯಕರಿಗೆ ಭಯ ಶುರುವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಏನು ಚಾಲೆಂಜ್ ಕೊಡ್ಬೇಕಾಯ್ತು? ನುಗ್ತೀನಿ ನಾನು ಕೊಡಗಿಗೆ ಅಂತಂದ್ರೆ ಏನ್ ಕೇಳ್ಬೇಕಾಯ್ತು? ಅವರು ಭಾರತದ ಧ್ವಜ ಹಾರಿಸೋದಕ್ಕೆ
ಕನ್ನಡ ಧ್ವಜ ಹಾರಿಸಕ್ಕೆ 26ನೇ ತಾರೀಕು ನಾನು ನುಗ್ತೀನಿ, ಯಾರು ದಮ್ಮಿದ್ರೆ ತಡೀರಿ ಅಂದಿದ್ರೆ ಅವ್ರನ್ನ ರಾಷ್ಟ್ರಪ್ರೇಮಿ ಅಂತ ಇದ್ದಾರೆ. ಇವ್ರು ಯಾರಿಗೋಸ್ಕರ ನುಗ್ತಾರೆ? ಅವ್ರ ಸ್ವಂತಕ್ಕೋಸ್ಕರ ಅಷ್ಟೇ. ಮೊಟ್ಟೆ ಹೊಡೆದ್ರು ಅಂತ ನುಗ್ತಾವ್ರಷ್ಟೇ, ಮೊಟ್ಟೆ ಹೊಡಿಲಿಲ್ಲ ಅಂತ ಓದ್ತಾ ಇರ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಭಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಾಬಲ್ಯ ಎಷ್ಟು ಜಾಸ್ತಿ ಆಗಿದೆ, ಅದರಿಂದ ಅವರು ಎಷ್ಟು ಪ್ರಭಾವಿತರಾಗಿದ್ದಾರೆ ಅಂದರೆ ಅವರೂ ಸಹಿತ ಇವತ್ತು ಮಠ ಮಂದಿರ ಸ್ವಾಮಿಗಳಿಗೆ, ಯಾಕಂದ್ರೆ ಸಿದ್ದರಾಮಯ್ಯನವರು ತಮ್ಮನ್ನು ತಾವೊಬ್ಬ ಸೋಷಲಿಸ್ಟ್ ಅಂತ ಕರ್ಕೊಳ್ಳೋರು. ಇವತ್ತು ಮಠ ಮಂದಿರಗಳಿಗೆ ಹೆಂಗೆ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಚುನಾವಣೆ ಸಂದರ್ಭದಲ್ಲಿ ತಮಗೆ ಗೊತ್ತಿರಲಾರದಂಥ ಆಚರಣೆಯನ್ನು ಮಾಡಲಿಕ್ಕೆ ಅಭ್ಯಾಸಕ್ಕೀಡಾದದ್ದು ಒಂದು ಭಾಗ. ಆದರೆ ಹಾಗೆ ಸಿದ್ದರಾಮಯ್ಯ ಅವರ ಮೇಲೆ ಬಟನ್ ಚಾಕು ಎಸೆಯಲಾಗಿದೆ ಅಂತ ಮೈಸೂರಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಘಟನೆ ನಡೆದ ದಿನ ನಾನು ಸಿದ್ದರಾಮಯ್ಯ ಜೊತೆಯಲ್ಲೇ ಪ್ರವಾಸದಲ್ಲಿದ್ವಿ. ಬಿಜೆಪಿ ಕಾರ್ಯಕರ್ತರು ಬಟನ್ ಚಾಕು ಇಟ್ಕೊಂಡಿದ್ರು. ನಂತರ ಚಾಕುವನ್ನ ಕಾರ್ನ ಮೇಲೆ ಎಸೆಯಲಾಗಿತ್ತು. ನಂತರ ಡಿಸಿ ಕಚೇರಿ ಮುಂದೆ ಮೊಟ್ಟೆಯಿಂದ ಹಲ್ಲೆ ಮಾಡಲಾಗಿದೆ ಅಂತ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಸಾವರ್ಕರ್ ವಿವಾದ ಮತ್ತಷ್ಟು ಜೋರಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಬಾರಿಯ ಗಣೇಶ ಉತ್ಸವ ಜೊತೆಗೆ ಸಾವರ್ಕರ್ ಉತ್ಸವ ನಡೆಸಲು ಸಿದ್ಧತೆಗಳು ನಡೆದಿದೆ. ಬೆಂಗಳೂರಿನ ಗಣೇಶ ಉತ್ಸವದಲ್ಲಿ ಬರೋಬ್ಬರಿ 10,000 ಫ್ಲೆಕ್ಸ್ ಅಳವಡಿಕೆಗೆ ಚಿಂತನೆ ನಡೆಸಿದ್ದಾರೆ. ಪೋಸ್ಟರ್ಗಳು ಸಾವರ್ಕರ್ದು ರಾರಾಜಿಸುವಂತೆ ಮಾಡ್ತೀವಿ. ನಿಮ್ಮ ಸಾಮರ್ಥ್ಯ ಏನು ಅಂತ ನಾವು ನೋಡಿಬಿಡ್ತೀವಿ. ಈಗ ಎಷ್ಟು ಪೋಸ್ಟರ್ ನೀವು ಹರಿತೀರಾ ಅಂತ ನಾವು ಕಾಣಬೇಕಾಗಿದೆ. ಪ್ರತಿ ಗಣೇಶೋತ್ಸವದ ಪೆಂಡಾಲ್ ನಲ್ಲೂ ಸಾವರ್ಕರ್ದ ಒಂದು ಫೋಟೋ ಹಾಕ್ತೀವಿ. ಸಾವರ್ಕರ್ ಕುರಿತಂತ ಒಂದು ಪುಟ್ಟ ಪುಸ್ತಕ, ಒಂದು 5 ರೂಪಾಯಿಗೆ ಸಿಗೋ ತರ 30-40 ಪುಟಗಳ ಪುಸ್ತಕ, ಅವರ ಜೀವನದ ಸಾಧನೆ ಏನು, ಇವರು ಮಾಡುವಂತ ಆರೋಪ ಏನು, ಅದಕ್ಕೆ ಏನು ಉತ್ತರಗಳು, ಇವೆಲ್ಲವನ್ನು ಒಳಗೊಂಡಂತ ಒಂದು ಪುಟ್ಟ ಪುಸ್ತಕವನ್ನ ಸಾವರ್ಕರ್ ವಿಚಾರ. ಈದ್ಗಾ ಮೈದಾನದಲ್ಲಿ ಅದ್ದೂರಿ ಗಣೇಶೋತ್ಸವಕ್ಕೆ ಈಗಾಗಲೇ ಸಿದ್ಧತೆಗಳ ಆರಂಭ ಆಗಿದೆ. ಆಗಸ್ಟ್ 31ರಿಂದ ಸೆಪ್ಟೆಂಬರ್ 10ರವರೆಗೆ ಗಣೇಶೋತ್ಸವ ಆಚರಣೆ ಕುರಿತು ಸಮಿತಿ ಪೋಸ್ಟರ್ ರಿಲೀಸ್ ಮಾಡಿದೆ. ಒಂದ್ ಕಡೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ, ಮತ್ತೊಂದು ಕಡೆ ಬೆಂಗಳೂರು ಮಹಾನಗರ ಗಣೇಶೋತ್ಸವ ಸಮಿತಿ ಸಿದ್ಧತೆ ನಡೆಸಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕ ಸ್ಥಳದಲ್ಲಿ ಬೃಹತ್ ಸಾವರ್ಕರ್ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ. ಬಿಜೆಪಿ ಯುವ ಮೋರ್ಚಾದಿಂದ ಫ್ಲೆಕ್ಸ್ ಅಳವಡಿಸಲಾಗಿದ್ದು ಕಾಂಗ್ರೆಸ್ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಧಾರವಾಡದಲ್ಲಿ ಸಾವರ್ಕರ್ ಫೋಟೋ ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಧಾರವಾಡ ಉಪನಗರ ಠಾಣೆಯಲ್ಲಿ ಬಜರಂಗ ದಳದಿಂದ ದೂರು ದಾಖಲಿಸಲಾಗಿತ್ತು. ಅದರಂತೆ ಕಾಂಗ್ರೆಸ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸೇರಿ 12 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಧಾರವಾಡದಲ್ಲಿ ಸಾವರ್ಕರ್ ಭಾವಚಿತ್ರ ಸುಟ್ಟಾಕಿದ್ದು ಹೇಯ ಕೃತ್ಯ, ಇದು ದೇಶದ್ರೋಹಿ ಕೃತ್ಯ ಅಂತ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕೂಡ ಸಾವರ್ಕರ್ ಫೋಟೋಗೆ ಬೆಂಕಿ ಹಚ್ಚಿದ್ದನ್ನು ಖಂಡಿಸಿದ್ದು ಶೀಘ್ರವೇ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ನವರು ಸಾವರ್ಕರ್ ಅವರ ಭಾವಚಿತ್ರ ಸುಟ್ಟಾಕಿದ್ದು ಅತ್ಯಂತ ಹೇಯವಾದ ಕೃತ್ಯ. ಸಾವರ್ಕರ್ ಅವರ ಭಾವಚಿತ್ರ ಸುಟ್ಟಿದ್ದು ಒಂದು ದೇಶದ್ರೋಹಿ ಕೃತ್ಯ ಅಂತ ಹೇಳ್ತೀನಿ ನಾನು. ನೀವು ಸುಡ್ತಾ ಇರೋದು ಭಾವಚಿತ್ರ ಅಲ್ಲ, ಭಾರತ ಮಾತೆಯನ್ನು ಸುಡ್ತಾ ಇದ್ದೀರಿ ನೀವು. ಯಾವ ಭಾರತ ಮಾತೆಗೋಸ್ಕರ ತನ್ನ ಇಡೀ ಜೀವನವನ್ನು ಜೈಲಿನಲ್ಲಿ ತೆಗೆದಂಥ ವ್ಯಕ್ತಿ ನಾನು ಕಾಂಗ್ರೆಸ್ನವರ ಈ ಕೃತ್ಯಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಚ್ಛೆ ಪಡಲ್ಲ. ಯಾಕೆಂದರೆ ಕಾಂಗ್ರೆಸ್ನವ್ರದ್ದು ಈ ಥರದ ಹೊಸ ಬೆಳವಣಿಗೆ ಏನಲ್ಲ. ಸಾವರ್ಕರ್ಗೆ ಅವಮಾನ ಮಾಡುವಂಥ ಮತ್ತು ಸಾವರ್ಕರ್ ಅಷ್ಟೇ ಅಲ್ಲ, ಎಲ್ಲ ರಾಷ್ಟ್ರಭಕ್ತ ಸಮೂಹಕ್ಕೆ ಅವಮಾನ ಮಾಡುವಂಥ ಪ್ರಕ್ರಿಯೆ ಕಾಂಗ್ರೆಸ್ನವ್ರದ್ದು ಯಾವಾಗಲೂ ಇದೆ. ಹೀಗಾಗಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಚ್ಛೆ ಪಡಲ್ಲ. ದುರದೃಷ್ಟಕರ ಸಂಗತಿ ಅಂದರೆ ಇವತ್ತು ನಾವು ಧಾರವಾಡಕ್ಕೆ ಬಂದಿರೋದು. ಇಲ್ಲಿ ಕಾಂಗ್ರೆಸ್ಸಿಗರು ಸಾವರ್ಕರ್ ಫೋಟೋ ಸುಟ್ಟಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ಗೆ ಪ್ರತಿಭಟನೆ ಬಿಸಿ ತಟ್ಟಿದೆ. ಈ ವೇಳೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆಯಿತು. ಸಾವರ್ಕರ್ ಪೋಸ್ಟರ್ ವಾರ್ ಮಧ್ಯೆ ಕಿಡಿಗೇಡಿಗಳು ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಹರಿದಾಕಿದ್ದಾರೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಖಾನಗಾಂವ್ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಕಿಡಿಗೇಡಿಗಳ ಕೃತ್ಯ ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಖಾನಗಾಂವ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತ್ಯೇಕ ಧರ್ಮದ ಬಗ್ಗೆ ಸಿದ್ದರಾಮಯ್ಯ ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ದಾರೆ ಅಂತ ರಂಭಾಪುರಿ ಶ್ರೀ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ, ನಾನು ರಂಭಾಪುರಿ ಶ್ರೀಗಳ ಬಳಿ ನೋವು ತೋಡಿಕೊಂಡಿಲ್ಲ, ನಾನು ಏನಾಯ್ತು ಅಂತ ಹೇಳಿದ್ದೇನೆ ಅಷ್ಟೇ. ಧರ್ಮದ ಬಗ್ಗೆ ನಾನೇನು ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಏನು ನಡೀತು, ನನಗೆ ಇವರು
ಕ್ಯಾಮರೂರು ಶಿವಶಂಕರಪ್ಪ ಒಂದು ಲೆಟರ್ ಕೊಟ್ಟರು, ಆಮೇಲೆ ಮಾತೆ ಮಾದೇವಿ ಲೆಟರ್ ಕೊಟ್ಟಿದ್ದರು, ಆಮೇಲೆ ಗದಗನ್ ಸ್ವಾಮೀಜಿ ಲೆಟರ್ ಕೊಟ್ಟಿದ್ದರು. ಇದ್ರ ಮೇಲೆ ಒಂದು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ದು, ಅವ್ರು ರಿಪೋರ್ಟ್ ಕೊಟ್ಟರು. ಆ ಥರ ಆಯಿತು. ಮನುಷ್ಯ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ದೇವರು ಕೂಡ ತಪ್ಪು ಮಾಡಿದಾಗ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಪಶ್ಚಾತ್ತಾಪ ಸುದ್ದಿಗೆ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದು ನಾನು ಕ್ಯಾಬಿನೆಟ್ನಲ್ಲಿ ಇದನ್ನ ವಿರೋಧಿಸಿದ್ದೆ, ಬಳಿಕ ನಾನು ಬಹಿರಂಗವಾಗಿ ಕ್ಷಮೆ ಕೇಳಿ ಧರ್ಮದ ವಿಚಾರದಲ್ಲಿ ಕೈ ಹಾಕಬಾರದು ಅಂದಿದ್ದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರೋ ಸಿಎಂ ಬೊಮ್ಮಾಯಿ, ಪ್ರತ್ಯೇಕ ಧರ್ಮದ ಸತ್ಯ ಇಡೀ ಜಗತ್ತಿಗೆ ಗೊತ್ತಿದೆ, ಶ್ರೀಗಳು ಸಿದ್ದರಾಮಯ್ಯ ನಡುವಿನ ಸಂಭಾಷಣೆ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ಅವರು ಮತ್ತು ಜಗದ್ಗುರು ನಡುವೆ ಇರುವಂತ ಮಾತುಕತೆ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಗೊತ್ತಿಲ್ಲದ ಕಾರಣದಿಂದ ನಾನು ಏನು ಹೇಳೋದು. ಬಿಬಿಎಂಪಿ ಚುನಾವಣೆ ಪ್ರಕ್ರಿಯೆ ಶುರುವಾಗಿದೆ. ಸಭೆಯಲ್ಲಿ ಚುನಾವಣೆಗೆ ಸಜ್ಜಾಗುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚಿಸಿದೆ. ಜೊತೆಗೆ ವಲಯವಾರು ವ್ಯಾಪ್ತಿಗೆ ಬರುವ ಶಾಲಾ ಕಾಲೇಜು ಗುರುತಿಸಿ ವೋಟರ್ ಐಡಿ, ವಾರ್ಡ್ ಬೌಂಡರಿ, ಚುನಾವಣೆಗೆ ಅಗತ್ಯವಾದ ಸಿಬ್ಬಂದಿ ನೇಮಕಕ್ಕೂ ಸೂಚನೆ ನೀಡಿದೆ. ಅಲ್ಲದೆ ಇವಿಎಂ ಸೇರಿ ಚುನಾವಣೆಗೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ. ಇದೇ ತಿಂಗಳ 25ರಂದು ಮತದಾರರ ಕರಡು ಪ್ರತಿ ಹೊರಡಿಸಲು ಸೂಚನೆ ಕೊಡಲಾಗಿದೆ. ಚಾಮರಾಜನಗರದ ಹರಳುಕೋಟೆ ಜನಾರ್ದನ ಸ್ವಾಮಿ ದೇಗುಲದ ಅರ್ಚಕರಿಗೆ ಕೇವಲ ₹2 ಸಂಬಳ ನೀಡಲಾಗ್ತಾ ಇದ್ದು, ಕಳೆದ 9 ವರ್ಷಗಳಿಂದ ಆ ಹಣವನ್ನು ನೀಡ್ತಾ ಇರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಉಪ ಲೋಕಾಯುಕ್ತ ಕೆಎಸ್ ಫಣೀಂದ್ರ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ತಹಸೀಲ್ದಾರ್ಗೆ ಹೇಳಿ ವೇತನ ಹೆಚ್ಚಳದ ಭರವಸೆ ನೀಡಿದ್ದಾರೆ. ಧಾರವಾಡದಲ್ಲಿ ಭೂಗತ ಪಾತಕಿ ಬಚ್ಚಾ ಖಾನ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಭೂಗತ ಪಾತಕಿ ಪ್ರೇಯಸಿಯೊಂದಿಗೆ ಸರಸದಲ್ಲಿದ್ದಾಗ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಆತನನ್ನ ಹಿಡಿದಿದ್ದಾರೆ. ಬಳ್ಳಾರಿ ಜೈಲಿನಿಂದ ಆರೋಪಿ ಬಚ್ಚಾ ಖಾನ್ ಅನ್ನ ಧಾರವಾಡದ ಕೋರ್ಟ್ಗೆ ಕರೆತರಲಾಗಿತ್ತು. ಬಳ್ಳಾರಿ ಪೊಲೀಸರೊಂದಿಗೆ ಆರೋಪಿ ಬಚ್ಚಾ ಖಾನ್ ಅನ್ನ ಕರೆತರಲಾಗಿತ್ತು. ರಾಯಪುರದ ಬಳಿಯ ಪ್ರಕೃತಿ ಲಾಡ್ಜ್ನಲ್ಲಿ ತಂಗಲು ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಪ್ರೇಯಸಿಯೊಂದಿಗೆ ಸರಸಕ್ಕೆ ಪೊಲೀಸರೇ ಅವಕಾಶ ಮಾಡಿಕೊಟ್ಟಿದ್ರು. ಖಚಿತ ಮಾಹಿತಿ ಮೇರೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಭೂರಾಮ್ ದಾಳಿ ಮಾಡಿ ಬಚ್ಚಾ ಖಾನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ದೆಹಲಿಯಲ್ಲಿ ಲಿಕ್ಕರ್ ಮಾಫಿಯಾ ನಡೀತಾ ಇದೆ ಎಂಬ ಆರೋಪದ ಮೇಲೆ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಮೇಲೆ ನಡೆದ ಸಿಬಿಐ ದಾಳಿ ಮುಗಿದಿದೆ. ದೆಹಲಿಯ ನಿವಾಸ ಹಾಗೂ ಕಚೇರಿ ಸೇರಿದಂತೆ ಗುರುಗ್ರಾಮ, ಚಂಡೀಗಢ, ಮುಂಬೈ, ಹೈದರಾಬಾದ್, ಲಖನೌ ಹಾಗೂ ಬೆಂಗಳೂರು ಸೇರಿದಂತೆ ಸಿಸೋಡಿಯಾಗೆ ಸಂಬಂಧಪಟ್ಟ 31 ಕಡೆ ದಾಳಿ ನಡೆದಿದೆ. ಜಮ್ಮು ಕಾಶ್ಮೀರ ಡೆಹ್ರಾಡೂನ್ನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಳೆ ಅಬ್ಬರದಿಂದ ಮಾತಾ ವೈಷ್ಣೋ ದೇವಿ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಗಂಗಾ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದ್ದು ಹಲವು ಗ್ರಾಮಗಳು ಜಲಾವೃತಗೊಂಡಿವೆ. ಹಿಮಾಚಲ ಪ್ರದೇಶದಲ್ಲಿ ರಣಭೀಕರ ಮಳೆ ಸುರಿತಾ ಇದೆ. ಭಾರೀ ಮಳೆಯಿಂದಾಗಿ ಕಂಗ್ರಾ ಜಿಲ್ಲೆಯ ಚಕ್ರಿ ರೈಲ್ವೆ ಮೇಲ್ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಇನ್ನು ಇಂದೂ ಕೂಡ ಕಂಗ್ರಾ, ಚಂಬಾ, ಬಿಸ್ಲಾಪುರ್, ಮಂಡಿ ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದೆ. ಉತ್ತರ ಭಾರತದಾದ್ಯಂತ ಮಹಾಮಳೆ ಆರ್ಭಟಿಸ್ತಾ ಇದ್ದು ವಾರಣಾಸಿಯಲ್ಲೂ ಪ್ರವಾಹ ಭೀತಿ ಎದುರಾಗಿದೆ. ಗಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದು ಹಲವೆಡೆ ನದಿ ದಡದ ಏರಿಯಾಗಳಿಗೆ ನೀರು ನುಗ್ಗಿದೆ. ಭಾರತದಲ್ಲಿ ವ್ಯಾಸಂಗ ಮಾಡಲು ವೀಸಾ ನೀಡಬೇಕೆಂದು ಅಫ್ಘಾನಿಸ್ತಾನದ ವಿದ್ಯಾರ್ಥಿನಿ ಫಾತಿಮಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದಾರೆ. ನಾವು ಭಾರತವನ್ನ ಪ್ರೀತಿಸುತ್ತೇವೆ, ಭಾರತ ಕೂಡ ನಮ್ಮ ಕುಟುಂಬದಂತೆ. ಈ ವೀಸಾಗಳನ್ನು ಶೀಘ್ರವಾಗಿ ನೀಡುವಂತೆ ಭಾರತ ಸರ್ಕಾರವನ್ನ ವಿನಂತಿಸಿದ್ದಾರೆ. ರಸಗೊಬ್ಬರದಲ್ಲಿ ಕಲ್ಲು, ಮರಳು ಕಲಬೆರಕೆ ಆರೋಪ ಕೇಳಿಬಂದಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಂಗಳ ಸೊಸೈಟಿಯಲ್ಲಿ ಬೆಳಗಾವಿಯ ಸುಟ್ಟಟ್ಟಿ ಗ್ರಾಮದ ರೈತ ದಾನಪ್ಪ ಆಗ್ರೋ ಕಿಂಗ್ ಕಂಪನಿಗೆ ಸೇರಿದ ರಸಗೊಬ್ಬರ ಖರೀದಿ ಮಾಡಿದ್ರು. ಕಬ್ಬಿಗೆ ರಸಗೊಬ್ಬರ ಹಾಕಲು ಮುಂದಾದಾಗ ಗೊಬ್ಬರದಲ್ಲಿ 6 mm ಕಲ್ಲು, ಮರಳು ಮಿಶ್ರಣವಾಗಿರುವುದು ಪತ್ತೆಯಾಗಿದೆ. ಗೊಬ್ಬರ ಅಗ್ರೋ ಕಿಂಗ್ ಅತ್ತೆ ಸರ್, ಇಂದ ರೇಗದ ಸೊಸೈಟಿ ಯಾವ ಸೊಸೈಟಿ ತುಂಗದಾಗ ಸರ್. ತುಂಗಡಿ ಯಾವ ಬಾಗಲಕೋಟೆ ಜಿಲ್ಲಾ? ಬಾಗಲಕೋಟೆ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು, ಜಮಖಂಡಿ ತಾಲೂಕು ತುಂಗಳ ಸೊಸೈಟಿಯಿಂದ. ತುಂಗ ಸೊಸೈಟಿ ಯಾವ ತಂದ ತಾವ? ಅಗ್ರೋ ಕಿಂಗ್. ಅದ್ ಹೆಂಗದ? ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಥುರಾದಲ್ಲಿ ನಡೀತಾ ಇರುವ ವಿಶೇಷ ಪೂಜೆ ವೇಳೆ ಕಾಲ್ತುಳಿತ ಸಂಭವಿಸಿದೆ. ವೃಂದಾವನದ ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ನೂಕುನುಗ್ಗಲು ಸಂಭವಿಸಿದ್ದು ಜನಸಂದಣಿಯಲ್ಲಿ ಸಿಲುಕಿ 2 ಸಾವನ್ನಪ್ಪಿದ್ದಾರೆ. ಕೃಷ್ಣಾನಗರಿ ಉಡುಪಿಯಲ್ಲಿ ಜನ್ಮಾಷ್ಟಮಿ ಸಂಭ್ರಮ ಜೋರಾಗಿದೆ. ಜನ್ಮಾಷ್ಟಮಿ ಹಿನ್ನೆಲೆ ವಿಟ್ಲ ಪಿಂಡಿ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಹುಲಿವೇಷ ತಂಡಗಳ ಕುಣಿತವನ್ನ ಸಹಸ್ರಾರು ಜನ ಕಣ್ತುಂಬಿಕೊಂಡರು. ಖ್ಯಾತ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ. ಅವರ ಹಿರಿಯ ಪುತ್ರ ಹಾಗೂ ನಟ ಮನೋರಂಜನ್ ವಿವಾಹ ಸಂಭ್ರಮ ಮನೆ ಮಾಡಿದೆ.
ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಜೊತೆಯಲ್ಲಿ ಧಾರಾವಾಹಿಯಿಂದ ನಟ ಅನಿರುದ್ಧ್ ಹೊರ ಹೋಗಿದ್ದಾರೆ. ಚಿತ್ರೀಕರಣದ ವೇಳೆ ನಿರ್ದೇಶಕರ ಜೊತೆ ಅಸಹಕಾರದಿಂದಾಗಿ ಚಿತ್ರತಂಡದ ಜೊತೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಇದರಿಂದಾಗಿ ಅನಿರುದ್ಧ್ಗೆ ಧಾರಾವಾಹಿಯಿಂದ ಗೇಟ್ ಪಾಸ್ ನೀಡಲಾಗಿದೆ. ಆರೋಪಗಳನ್ನು ಏನು ಮಾಡಿದಾರಲ್ಲ, ಅವ್ರ ಮಕ್ಕಳ ಮೇಲೆ ಕೈ ಇಟ್ಟುಬಿಟ್ಟು ಆರೋಪಗಳನ್ನು ಮಾಡಲಿ. ನಾನು ನನ್ನ ಮಕ್ಕಳ ಮೇಲೆ ಕೈ ಇಟ್ಟುಬಿಟ್ಟು ಅದಕ್ಕೆ ಉತ್ತರಗಳನ್ನು ಕೊಡ್ತೀನಿ. ಆರೂರ್ ಜಗದೀಶ್ ಅವರು ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ಆರ್ಯವರ್ಧನ್ ನಕಾರಾತ್ಮಕ ಪಾತ್ರ ಮಾಡಲ್ಲ ಅಂತ, ನೆಗೆಟಿವ್ ಇರಲ್ಲ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಮಾತಾಡಿ, ಅವ್ರು ನನಗೆ ಹೇಳಿದ್ದಾರೆ ನೆಗೆಟಿವ್ ಆಗಲ್ಲ ಅಂತ. ಜಿಂಬಾಬ್ವೆ ವಿರುದ್ಧ ಭಾರತ ಏಕದಿನ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ಇನ್ನು ಒಂದು ಪಂದ್ಯ ಬಾಕಿ ಇರುವಂತೆ ಟೀಂ ಇಂಡಿಯಾ 2-0 ಅಂತರದಲ್ಲಿ ಸರಣಿ ಗೆದ್ದಿದೆ. ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಏಷ್ಯಾ ಕಪ್ ಟಿ20 ಆರಂಭಕ್ಕೂ ಮೊದಲೇ ಪಾಕ್ಗೆ ದೊಡ್ಡ ಹಿನ್ನಡೆಯಾಗಿದೆ. ಪಾಕ್ ತಂಡದ ಸ್ಟಾರ್ ವೇಗದ ಬೌಲರ್ ಶಾಹೀನ್ ಶಾ ಅಫ್ರಿದಿ ಗಾಯದ ಸಮಸ್ಯೆಯಿಂದಾಗಿ ಸಂಪೂರ್ಣ ಪಂದ್ಯಾವಳಿಯಿಂದ ಹೊರಗುಳಿದಿದ್ದಾರೆ. ಆಗಸ್ಟ್ 28ಕ್ಕೆ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಕಾದಾಡಲಿದೆ. ಭಾರತ ಮಹಿಳಾ ತಂಡದ ಸ್ಟಾರ್ ಆಟಗಾರ್ತಿ ಹಾಗೂ ಅನುಭವಿ ಬೌಲರ್ ಜೂಲನ್ ಗೋಸ್ವಾಮಿ ಶೀಘ್ರದಲ್ಲೇ ಕ್ರಿಕೆಟ್ಗೆ ವಿದಾಯ ಹೇಳಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಸರಣಿ ಬಳಿಕ ಜೂಲನ್ ಗೋಸ್ವಾಮಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಲಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.